ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ, ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ, ಈ ಜೀವಕ್ಕೆ ಎನ್ನಾತ್ಮಕ್ಕೆ ಹೊಸ ಶಕ್ತಿ ನೀ ತುಂಬು ಬಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 11ನೇ ಅಧ್ಯಾಯ ವಚನ 6, ನಿನ್ನೆಯ ಮುಂದುವರೆದ ಭಾಗ. ತಾವು ಪ್ರವಾದನೆ ಮಾಡುವ ದಿನಗಳಲ್ಲಿ ಮಳೆ ಬಾರದಂತೆ ಆಕಾಶವನ್ನು ಮುಚ್ಚಿಬಿಡುವ ಸಾಮರ್ಥ್ಯ ಇವರಿಗಿದೆ. ಸರ್ವೇಶ್ವರನ ಸನ್ನಿಧಿಯಲ್ಲಿ ಇರುವಂಥ 2 ಎಣ್ಣೆಯ ಮರಗಳು ದೇವರ ಸೇವಕರು, ದೇವರಿಂದ ಆಯ್ಕೆ ಮಾಡಲ್ಪಟ್ಟವರು, ಪವಿತ್ರಾತ್ಮರ ತೈಲದಿಂದ ಅಭಿಷೇಕಿಸಲ್ಪಟ್ಟ ಅಭಿಷಕ್ತರು. ಅವರು ದೇವರಿಂದ ಈ ಭೂಲೋಕಕ್ಕೆ ಕಳುಹಿಸಲ್ಪಡುವರು. ಗೋಣಿತಟ್ಟನ್ನು ಹುಟ್ಟುಕೊಂಡು ಎಷ್ಟು ದಿನ? 1360 ದಿನಗಳ ಕಾಲ ಅವರು ಪ್ರವಾದಿಸುವರು. ಆ ದಿನಗಳಲ್ಲಿ ಶತ್ರುಗಳು ಅಸಹ್ಯ ಕೃತ್ಯಗಳ ಮೂಲಕ ದೇವರ ಆಲಯದ ಹೊರಗಡೆಯ ಭಾಗದಲ್ಲಿ ಅಸಹ್ಯ ಕೃತ್ಯಗಳನ್ನು 42 ತಿಂಗಳುಗಳು, ಕರೆಕ್ಟಾ? 42 ತಿಂಗಳು. 42 ತಿಂಗಳು = 1260 ದಿನಗಳು. ಆ ಇಬ್ಬರು ಸಾಕ್ಷಿಗಳು ಈ ಲೋಕದಲ್ಲಿ ಸೇವೆ ಮಾಡುವ ಸಮಯದಲ್ಲಿ ಅವರು ಬೇಕಾದ ಸಮಯದಲ್ಲಿ ಆಕಾಶವನ್ನು ಮುಚ್ಚಿ ಮಳೆ ಬಾರದಂತೆ ತಡೆ ಹಿಡಿಯುವ ಶಕ್ತಿ ಅವರಿಗಿರುವುದು. ನಿನ್ನೆ ದಿನ ಧ್ಯಾನಿಸಿದೆವು. ಅವರು ಬೇಕಾದ ಸಮಯದಲ್ಲಿ ಅವರ ಬಾಯಿಯಿಂದ ಬೆಂಕಿ ಹೊರಟು ಬಂದು ಶತ್ರುಗಳನ್ನು ದಹಿಸಿ ಬಿಡುವುದು. ಅದಕ್ಕೆ ಎಲಿಯನು ಮಾಡಿದಂಥ ಕಾರ್ಯಗಳನ್ನು ನಾವು ಧ್ಯಾನಿಸಿದೆವು. ಆ ಒಂದು ಎಣ್ಣೆ ಮರ ಅಥವಾ ಒಬ್ಬ ಸೇವಕ ಎಲಿಯನಿರಬಹುದು ಎಂಬುದಾಗಿ. ಕಾರಣ ಎಲಿಯ ಪ್ರವಾದಿ 1 ಅರಸು 17ನೇ ಅಧ್ಯಾಯ ವಚನ 1ರಲ್ಲಿ ನಾವು ನೋಡುತ್ತೇವೆ, ನಾನು ಆಜ್ಞಾಪನೆ ಮಾಡುವವರೆಗೆ 3 ವರ್ಷ 6 ತಿಂಗಳು ಮಳೆ ಬಾರದೆ ಇರಲಿ ಎಂದು ಅವನು ಪ್ರಾರ್ಥಿಸಿದಾಗ ಮಳೆ ಬಾರದೆ ನಿಂತು ಹೋಯಿತು. ಮತ್ತೆ ಮಳೆ ಬರಲಿ ಎಂದು ಆಕಾಶಕ್ಕೆ ಆಜ್ಞೆ ಮಾಡಿದಾಗ ಮತ್ತೆ ಮಳೆ ಸುರಿಯಿತು. ಸೊ ಈ ಶಕ್ತಿಗಳನ್ನು ಮಾಡಿದಂಥ ಒಂದು ಸೇವಕ, ಈ ಕಾರ್ಯಗಳನ್ನು ಮಾಡಿದಂಥ ದೇವಸೇವಕ ಎಲಿಯ ಪ್ರವಾದಿ. ಎಲಿಯ ಪ್ರವಾದಿ ಮರಣವಿಲ್ಲದೆ ಸ್ವರ್ಗಾರೋಹಣವಾಗಿರುವ ಕಾರಣ, ದೇವರ ಸನ್ನಿಧಾನದಲ್ಲಿ ಇರುವ ಎಣ್ಣೆ ಮರವಾದ ಕಾರಣ ಮತ್ತೆ ಎಲಿಯ ಮರಳಿ ಬರಬಹುದು, ಬರುವರು. ಮಲಾಕಿ 4 ವಚನ 2ರಲ್ಲಿ ಪ್ರಭುವಿನ ಮಹಾದಿನಕ್ಕೆ ಮುಂಚೆ ಎಲಿಯನು ಕಾಣಿಸಿಕೊಳ್ಳುವನು. ಪ್ರಭುವಿನ ಮಹಾದಿನಕ್ಕೆ, ಆ ಭಯಂಕರ ದಿನಕ್ಕೆ ಮುಂಚೆ ಎಲಿಯನು ಕಾಣಿಸಿಕೊಳ್ಳುವನು ಎಂದು ಮಲಾಕಿ 4ನೇ ಅಧ್ಯಾಯ ಕೊನೆಯ ವಚನದಲ್ಲಿ ನಾವು ನೋಡ್ತೇವೆ. ಸೊ ಎಲಿಯ ಪ್ರವಾದಿ ಇಬ್ಬರಲ್ಲಿ ಒಬ್ಬರಾಗಿ ಇರಬಹುದು. ಮತ್ತೊಬ್ಬ ವ್ಯಕ್ತಿ ಯಾರು ಎಂದು ನೋಡುವುದಾದರೆ, ಪ್ರಕಟಣೆ 11:6 ಅದರ ಕಂಟಿನ್ಯೂಷನು. ಇವರಿಗೆ ಇಷ್ಟ ಬಂದಾಗಲೆಲ್ಲ ನೀರನ್ನು ರಕ್ತವನ್ನಾಗಿ ಪರಿವರ್ತಿಸುವ ಹಾಗೂ ಸಕಲ ವಿಧವಾದ ಉಪದ್ರವಗಳಿಂದ ಜಗತ್ತನ್ನು ಪೀಡಿಸುವ ಅಧಿಕಾರ ಇವರಿಗೆ ಇರುತ್ತದೆ. ಯಾರು? ಇಷ್ಟ ಬಂದಾಗೆಲ್ಲ ನೀರನ್ನು ರಕ್ತವನ್ನಾಗಿ ಮಾರ್ಪಡಿಸಿದವರು. ಪವಿತ್ರ ಗ್ರಂಥದಲ್ಲಿ ನೀವೇ ಉತ್ತರ ಕಂಡುಹಿಡಿಬೇಕು. ಜಗತ್ತನ್ನು ನಾನಾ ವಿಧವಾದ ಪೀಡೆಗಳಿಂದ ಉಪದ್ರವಿಸುವವರು. ಎಸ್, ಹಳೆಯ ಒಡಂಬಡಿಕೆಯಲ್ಲಿ ದೇವರ ಕರಗಳಲ್ಲಿ ಅದ್ಭುತಕರವಾಗಿ ಉಪಯೋಗ ಮಾಡಲ್ಪಟ್ಟ ದೇವರ ದಾಸ, ದೇವರ ಪ್ರವಾದಿ ಮೋಶೆನ ನಾವು ನೋಡುತ್ತೇವೆ. ಮೋಶೆ ದೇವರ ಆಜ್ಞೆಯ ಮೇರೆಗೆ ಕೋಲನ್ನ ನದಿಯ ಮೇಲೆ ಚಾಚುವಾಗ ಆ ನದಿಯ ನೀರು ರಕ್ತಗೆಂಪಾಯಿತು. ಅದನ್ನು ಜನರು ಕುಡಿಯಲಾರದೆ ತತ್ತರಿಸಿ ಹೋದರು. ಮೋಶೆ ದೇವರೇ ಮಾಡಿದ್ದು, ಆದರೆ ಯಾರ ಮುಖಾಂತರ? ಮೋಶೆ ಮುಖಾಂತರ. ಈಜಿಪ್ಟ್ ದೇಶದಲ್ಲಿ 10 ಪಿಡುಗುಗಳು, ಆಲಿಕಲ್ಲಿನ ಮಳೆ, ಮಿಡತೆಗಳು, ಕಪ್ಪೆಗಳು, ನೊಣ, ಹೇನುಗಳು, ಶರೀರದ ಮೇಲೆ ಕುರುಗಳು ಎಬ್ಬಿಸಲ್ಪಡುವುದು, ರೋಗ ಬಾಧೆಗಳು, ನಾನಾ ವಿಧವಾದ ಪಿಡುಗುಗಳು, ಉಪದ್ರವ ಜಗತ್ತನ್ನು ಅಂದರೆ ಈಜಿಪ್ಟನ್ನು ಹಿಂಸಿಸಿದರು. ಈಜಿಪ್ಟಿಗೆ ಉಪದ್ರವ ಕೊಟ್ಟರು. ಇಸ್ರಾಯೇಲ್ ಮಕ್ಕಳು ಸುರಕ್ಷಿತವಾಗಿದ್ದರು. ಸೊ ಇನ್ನೊಬ್ಬ ವ್ಯಕ್ತಿ ಮೋಶೆ ಆಗಿರಬಹುದು. ಯಾಕಂದರೆ ಮತ್ತಾಯ 17 ಯೇಸು ಸ್ವಾಮಿ ರೂಪಾಂತರ ಬೆಟ್ಟದ ಘಟನೆಯನ್ನು ನಾವು ಅಲ್ಲಿ ನೋಡುತ್ತೇವೆ. ಪ್ರಭು ಯೇಸು ರೂಪಾಂತರ ಬೆಟ್ಟದ ಮೇಲೆ ಪ್ರಾರ್ಥಿಸುತ್ತಿರುವಾಗ ಅವರ ಪಕ್ಕದಲ್ಲಿ ಎಲಿಯ ಮತ್ತು ಮೋಶೆ ಕಾಣಿಸಿಕೊಂಡರು. ಇದನ್ನು
ಪೇತ್ರ ಗುರುತಿಸಿ ಶಿಷ್ಯರು ಗುರುತಿಸುತ್ತಾರೆ. ಪ್ರಭುವೇ, ನಾವು ಇಲ್ಲಿಯೇ ಇದ್ದು ಬಿಡೋಣ, ನಿಮಗೊಂದು, ಎಲಿಯನಿಗೊಂದು, ಮೋಶೆಗೊಂದು ಗುಡಾರವನ್ನು ಕಟ್ಟಿಕೊಡುತ್ತೇವೆ ಎಂಬುದಾಗಿ. ಹೇಗೆ ಐಡೆಂಟಿಫೈ ಮಾಡಿರ್ಬೋದು? ಬಹುಶಃ ಅವರ ಒಂದು ವಸ್ತ್ರದ ಮೂಲಕ ಅನ್ನುವ ರೀತಿಯಲ್ಲಿ. ಈತ ಎಲಿಯ, ಈತ ಮೋಶೆ ಎಂದು ಪೇತ್ರ ಗುರುತಿಸಿ ಹೇಳುತ್ತಾನೆ. ಸೊ ಪ್ರಭು ಯೇಸುವಿನ ಶಿಲುಬೆ ಯಾತನೆಗೆ ಮೊದಲು ಸ್ವರ್ಗದಿಂದ ಇಬ್ಬರು ವ್ಯಕ್ತಿಗಳು ಕಳುಹಿಸಲ್ಪಟ್ಟು ಯೇಸುವನ್ನು ಸಂಭಾಷಣೆ ಮಾಡಿ ಧೈರ್ಯಪಡಿಸಿದರು. ಒಬ್ಬರು ಎಲಿಯ, ಮತ್ತೊಬ್ಬರು ಮೋಶೆ. ಇವರಿಬ್ಬರು ಇರಬಹುದು, ಆ ಇಬ್ಬರು ಸಾಕ್ಷಿಗಳು. ಆದರೆ ಇಲ್ಲಿ ಮತ್ತೊಂದು ಅಂಶ ಏನು ಕಂಡು ಬರುತ್ತದೆ ಅಂದರೆ, ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ, ಇದು ಜಸ್ಟ್ ನಾವು ಕಲಿತಾ ಇರೋದು. ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅಥವಾ ತಪ್ಪಾಗಿ ಕಂಡು ಬಂದರೂ ನೀವು ನನಗೆ ತಿಳಿಸ್ಕೊಡ್ಬೋದು. ಇನ್ನು ಹೆಚ್ಚು ಜ್ಞಾನ ಪವಿತ್ರಾತ್ಮರು ನಿಮಗೆ ಪ್ರಕಟ ಮಾಡಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು, ನನಗೂ ತಿಳಿಸ್ಕೊಡ್ಬೋದು. ಓಕೆ, ವಾಕ್ಯದ ಆಧಾರದ ಮೇಲೆ ನಾವು ಧ್ಯಾನಿಸೋದಷ್ಟೇ. ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ 27, ಇಬ್ರಿಯ 9 ವಚನ. ಯೇಸುವೇ ಸ್ತೋತ್ರ, ಹಾಲೆಲೂಯ. 27, ಪ್ರತಿಯೊಬ್ಬ ಮಾನವನು ಸಾಯುವುದು ಒಂದೇ ಸಾರಿ, ಅನಂತರ ಅವನು ನ್ಯಾಯ ತೀರ್ಪಿಗೆ ಗುರಿಯಾಗಬೇಕು. ಪ್ರತಿಯೊಬ್ಬ ಮಾನವನು ಸಾಯುವುದು ಒಂದೇ ಸಾರಿ ಅಂದರೆ ಪ್ರತಿಯೊಬ್ಬ ಮನುಷ್ಯ ಶಾರೀರಿಕವಾಗಿ ಒಂದು ಸಲ ಸತ್ತು ಪುನರುತ್ಥಾನಗೊಳ್ಳಬೇಕು. ಇಲ್ಲಿ ಪವಿತ್ರ ಗ್ರಂಥದಲ್ಲಿ ಮೋಶೆ ಸತ್ತರು ಅಲ್ವಾ? ದೇವರು ಆ ಒಂದು ಬೆಟ್ಟದ ಮೇಲೆ ಬಂದಾಗ, ನೀನು ಇಲ್ಲಿಯೇ ನಿನ್ನ ಪ್ರಾಣ ತ್ಯಾಗ ಮಾಡಬೇಕು, ನೀನು ಹಾಲು ಜೇನು ಹರಿಯುವ ಕಾನಾನ್ ನಾಡಿಗೆ ಹೋಗಬಾರದು ಎಂದು ಮೋಶೆಯನ್ನು ಅಲ್ಲಿ ದೇವರೇ ಸಮಾಧಿ ಮಾಡಿದರು ಎಂದು ಬರೆಯಲಾಗಿದೆ. 40 ದಿನಗಳವರೆಗೆ ಇಸ್ರಾಯೇಲರು ಮೋಶೆಯ ಮರಣಕ್ಕಾಗಿ ದುಃಖ ಸಂತಾಪವನ್ನು ವ್ಯಕ್ತಪಡಿಸುತ್ತಾ ಶೋಕ ದಿನಗಳನ್ನು ಆಚರಿಸಿದರು. ತದನಂತರ ಅವರ ಪ್ರಯಾಣವನ್ನು ಮುಂದುವರಿಸಿದರು ಎಂದು. ಆದರೂ ಮೋಶೆ ರೂಪಾಂತರ ಬೆಟ್ಟದ ಮೇಲೆ ಯೇಸುವಿನೊಟ್ಟಿಗೆ ಕಾಣಿಸಿಕೊಂಡ, ರೈಟ್. ಆದರೆ ಎಲಿಯ ಮರಣವಿಲ್ಲದೆ ಸ್ವರ್ಗಾರೋಹಣಕ್ಕೆ ಒಯ್ಯಲ್ಪಟ್ಟ ವ್ಯಕ್ತಿ. ಎಲಿಯನಂತೆ ಮತ್ತೊಬ್ಬ ವ್ಯಕ್ತಿಯನ್ನು ನಾವು ಬೈಬಲಲ್ಲಿ ನಾವು ನೋಡುತ್ತೇವೆ. ಮರಣವಿಲ್ಲದೆ ಸ್ವರ್ಗಕ್ಕೆ ಒಯ್ಯಲ್ಪಟ್ಟ ಮತ್ತೊಬ್ಬ ವ್ಯಕ್ತಿ ಹನೋಕ. ಆದಿಕಾಂಡ 5 ವಚನ 24-25 ನಾವು ನೋಡುತ್ತೇವೆ. ಹನೋಕನು ಆದಿಕಾಂಡ 5 ವಚನ 24. ಹನೋಕ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇದ್ದಾಗ ದೇವರು ಅವನನ್ನು ಕರೆದುಕೊಂಡ ಕಾರಣ ಕಣ್ಮರೆಯಾದನು. ಹನೋಕ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಒಂದು ಅಭಿಷೇಕದಲ್ಲಿ ಪರಿಶುದ್ಧತೆಯಲ್ಲಿ ಜೀವಿಸಿದ. ಅನ್ಯೋನ್ಯತೆ ಎಂದರೇನು? ದೇವರೊಟ್ಟಿಗೆ ಅವನು ಜೀವಿಸಿದ ಕಾರಣ ಅವನು ಕಣ್ಮರೆಯಾಗಿ ಹೋದ, ಪರಲೋಕಕ್ಕೆ ಒಯ್ಯಲ್ಪಟ್ಟ. ಇದರ ಕುರಿತು ಸಂತ ಪೌಲ ಇನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. ಇಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ ವಚನ 5, ವಿಶ್ವಾಸವಿದ್ದುದರಿಂದಲೇ ಹನೋಕನು ಮರಣಕ್ಕೆ ತುತ್ತಾಗದಂತೆ ದೇವರ ಬಳಿಗೆ ಒಯ್ಯಲ್ಪಟ್ಟನು. ಹನೋಕ ಮರಣಕ್ಕೆ ತುತ್ತಾಗಲಿಲ್ಲ, ಎಲಿಯ ಮರಣಕ್ಕೆ ತುತ್ತಾಗಲಿಲ್ಲ. ದೇವರು ಆತನನ್ನು ಕರೆದುಕೊಂಡದ್ದರಿಂದ ಆತನು ಯಾರಿಗೂ ಕಾಣ ಸಿಗಲಿಲ್ಲ. ಆತನು ಹೀಗೆ ಒಯ್ಯಲ್ಪಡುವುದಕ್ಕೆ ಮುಂಚೆ ದೇವರಿಗೆ ಮೆಚ್ಚುಗೆಯಾಗಿದ್ದನು ಎಂಬುದಕ್ಕೆ ಸಾಕ್ಷ್ಯಾಧಾರವಾಗಿದೆ. ಹನೋಕ ಮರಣವಿಲ್ಲದೆ ಜೀವಿಸಿದಂಥ ವ್ಯಕ್ತಿ, ಮರಣವಿಲ್ಲದೆ ಕಣ್ಮರೆಯಾಗಿ ಸ್ವರ್ಗಕ್ಕೆ ಒಯ್ಯಲ್ಪಟ್ಟ ಎಂದು ಸಂತ ಪೌಲರು ಬಹಳ ಸ್ಪಷ್ಟವಾಗಿ ಅದರ ವಿವರಣೆಯನ್ನು ನೀಡುತ್ತಾರೆ. ಸೊ ಮರಣವನ್ನು ಕಾಣದ ಇಬ್ಬರು ವ್ಯಕ್ತಿಗಳು ಯಾರು ಎಂದರೆ ಎಲಿಯ ಮತ್ತು ಹನೋಕ. ಈ ಹನೋಕ ತಾನು ಬದುಕಿದ್ದ ದಿನಗಳಲ್ಲೇ ಆದಿಕಾಂಡ 5ನೇ ಅಧ್ಯಾಯ ಅಂದರೆ ನೋಹನ ಜಲಪ್ರಳಯ ಬರುವುದಕ್ಕಿಂತ ಮೊದಲೇ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ನಡೆದುಕೊಂಡು ಜೀವಿಸಿದ ಕಾರಣ ಮುಂದೆ ನಡೆಯಲಿರುವ ಘಟನೆಗಳನ್ನು ಕುರಿತು ಪ್ರವಾದನೆ ಮಾಡಿದಂಥ ಅದ್ಭುತಕರವಾದ ವಚನ ನಮಗೆ ಸಿಗೋದು ಯೂದನ ಪುಸ್ತಕದಲ್ಲಿ. ಯೂದನ ಗ್ರಂಥ 1ನೇ ಅಧ್ಯಾಯ ವಚನ 14. ಆದಾಮನ 7ನೆಯ ತಲೆಮಾರಿನ ಹನೋಕನು, ಹಳೆಯ ಒಡಂಬಡಿಕೆ ಆದಿಕಾಂಡ, ಆದಾಮನ 7ನೇ ಜನರೇಷನ್ ಹನೋಕನು, ಇಗೋ ಸರ್ವೇಶ್ವರ ತಮ್ಮ ಅಸಂಖ್ಯಾತ ಪರಿಶುದ್ಧ ದೂತರ ಸಮೇತ ಆಗಮಿಸುವರು, ಎಲ್ಲರಿಗೂ ನ್ಯಾಯ ತೀರ್ಪು ಕೊಡುವರು. ಭಕ್ತಿಹೀನರು
ತಮಗೆ ವಿರುದ್ಧ ಮಾಡಿದ ಎಲ್ಲ ದುಷ್ಕೃತ್ಯಗಳನ್ನು ಮತ್ತು ಪಾಪಿಷ್ಠರು ತಮಗೆ ವಿರುದ್ಧವಾಗಿ ಆಡಿದ ಎಲ್ಲ ದೂಷಣೆಗಳನ್ನು ಖಂಡಿಸಲು ಬರುವರು ಎಂದು ಪ್ರವಾದಿಸಿದ್ದಾನೆ. ನೋಡಿ, ಹನೋಕ ಆದಿಕಾಂಡ 5ನೇ ಅಧ್ಯಾಯದಲ್ಲೇ ಪ್ರಭುವಿನ ಭಯಂಕರವಾದ ದಿನ, ತನ್ನ ಭಕ್ತರನ್ನು ರಕ್ಷಿಸಲು, ಭಕ್ತಿಹೀನರನ್ನು ಖಂಡಿಸಲು ಸರ್ವೇಶ್ವರ ಬರುತ್ತಾನೆ ಎಂದು ಆ ಒಂದು ಯೇಸುವಿನ 2ನೆಯ ಬರುವಿಕೆಯ ಕುರಿತು ಬರೆದ ಕಾರಣ ಮೇ ಬಿ ಹನೋಕ ಮತ್ತೆ ಮರಳಿ ಬರಬಹುದು. ಎಲಿಯ ಮತ್ತು ಹನೋಕ ಇವರಿಬ್ಬರು ದೇವರ ಸನ್ನಿಧಾನದಲ್ಲಿದ್ದಾರೆ. ಆದರೆ ಮೋಶೆ ರೂಪಾಂತರ ಬೆಟ್ಟದ ಮೇಲೆ ಕಾಣಿಸಿಕೊಂಡು ನೀರನ್ನು ರಕ್ತವನ್ನಾಗಿ ಮಾಡಿದ್ದೆಲ್ಲ ಮೋಶೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ಹುಟ್ಟಿದ ಮನುಷ್ಯ ಒಂದು ಬಾರಿ ಸಾಯಬೇಕು ಎಂಬುದಾಗಿ. ಸೊ ಒಂದು ಮನುಷ್ಯ ಎಲಿಯನ ಆತ್ಮವುಳ್ಳ ವ್ಯಕ್ತಿ, ಅಭಿಷೇಕದ ವ್ಯಕ್ತಿ. ಮತ್ತೊಬ್ಬ 75% ಹನೋಕ ಇರ್ಬೋದು, 25% ಮೋಶೆ ಇರ್ಬೋದು. ಯಾಕಂದರೆ ನಾನು ಯೋಹಾನರಂತೆ ಅಷ್ಟು ದರ್ಶನದಲ್ಲಿ ಪಡೆದುಕೊಳ್ಳದೆ ಹೋದ ಕಾರಣ ವಾಕ್ಯದ ಆಧಾರದ ಮೇಲೆ ಮಾತ್ರ ನಾನು ಮಾತನಾಡಲು ಅಥವಾ ಇದನ್ನು ಬೋಧನೆ ಮಾಡಲು ನನಗೆ ಪವಿತ್ರ ಆತ್ಮರು ಕೃಪೆ ಕೊಟ್ಟಿದ್ದಾರೆ. ಮತ್ತೊಬ್ಬ ವ್ಯಕ್ತಿ ಹನೋಕನ ಮೋಶೆನ ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಅಂತೂ ಇಬ್ಬರು ಸಾಕ್ಷಿಗಳು ಭೂಲೋಕಕ್ಕೆ ಬರುತ್ತಾರೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸಿದ್ದೇನೆ. ಕೀರ್ತನೆಗಳು 52 ವಚನ 8ರಲ್ಲಿ, ನಾನಾದರೂ ದೇವರ ಆಲಯದಲ್ಲಿ ದೇವರ ಅಂಗಳದಲ್ಲಿ ನೆಡಲ್ಪಟ್ಟ ಅಭಿಷಕ್ತವಾದ ಓಲಿವ್ ಎಣ್ಣೆ ಮರದಂತೆ ಇರುವೆನು ಎಂದು ದಾವೀದರಸನು ನುಡಿದ ರೀತಿಯಲ್ಲಿ ನಾವೊಬ್ಬೊಬ್ಬರು ದೇವರ ಆಲಯದಲ್ಲಿ ದೇವರ ಪ್ರಸನ್ನತೆಯಲ್ಲಿ ನೆಡಲ್ಪಟ್ಟ ಅಭಿಷೇಕಿಸಲ್ಪಟ್ಟ ಎಣ್ಣೆಯ ಮರಗಳಾಗಿ ಜೀವಿಸುವ ಕೃಪೆ ನಮ್ಮಲ್ಲಿ ಅನುಗ್ರಹವಾಗಿ ಮಾರ್ಪಾಡಾಗಲಿ. ಎಲಿಯನು ಈಗಾಗಲೇ ಬಂದು ಹೋದನು, ನೀವು ಆತನನ್ನು ಗುರುತಿಸಲಿಲ್ಲ ಎಂದು ಯೇಸು ಸ್ನಾನಿಕ ಯೋಹಾನನ ಕುರಿತು ಹೇಳಿದರು. ಮತ್ತೆ ಸ್ನಾನಿಕ ಯೋಹಾನ ಹೇಳುತ್ತಾನೆ, ನೀವು ರಕ್ಷಕ ಬರುತ್ತಾನೆ ಎಂದು ನೋಡುತ್ತಿದ್ದೀರಿ, ಆತ ಈಗಾಗಲೇ ಬಂದದ್ದಾಯಿತು, ಆದರೂ ನೀವು ಆತನನ್ನು ಗುರುತಿಸಲಿಲ್ಲ ಎಂಬುದಾಗಿ. ಆದ ಕಾರಣ ಈ ಇಬ್ಬರು ದೇವ ಸೇವಕರು, ದೇವರ ಸಾಕ್ಷಿಗಳು, ದೇವರ ಸನ್ನಿಧಾನದಲ್ಲಿದ್ದು ಅಭಿಷಕ್ತ ಎಣ್ಣೆ ಮರಗಳಾಗಿರುವ ಅವರು ಈ ಲೋಕಕ್ಕೆ ಬಂದು ದೇವರು ನಿಯಮಿಸಿದ ಕಾರ್ಯವನ್ನು ಅವರು ಮಾಡಿಯೇ ತೀರುವರು. ಅಂಥ ದಿನಗಳಲ್ಲಿ ಅದ್ಭುತ ಕಾರ್ಯಗಳು, ಸೂಚನಾ ಕಾರ್ಯಗಳು ಜರುಗುವುದು. ಇಂದು ಯೇಸುವಿನ ಬರುವಿಕೆಯ ಮುಂಚೆ ಎಲಿಯನು ಕಾಣಿಸಿಕೊಳ್ಳುವನೆಂಬ ವಾಕ್ಯದಂತೆ ಆ ಎಲಿಯನ ಅಭಿಷೇಕ, ಹನೋಕನು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಜೀವಿಸಿದ ಕಾರಣ ಅವನು ಮುಂದೆ ನಡೆಯಲಿರುವ, ಎಷ್ಟೋ ವರ್ಷಗಳ ನಂತರ ನಡೆಯಲಿರುವ ಆ ನ್ಯಾಯ ತೀರ್ಪಿನ ದಿನದ ಕುರಿತು ಪ್ರವಾದನೆ ಮಾಡಿದನು. ಅಂಥ ಒಂದು ಅಭಿಷೇಕದಲ್ಲಿ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಜೀವಿಸಲು, ದೇವರ ಮೆಚ್ಚುಗೆಗೆ ಪಾತ್ರರಾದ ಜೀವನ ನಮ್ಮದಾಗಿ ಮಾರ್ಪಾಡಾಗುವಂತೆ ದೇವರು ಪರಿಶುದ್ಧಾತ್ಮರು ನಮ್ಮನ್ನು ಅಭಿಷೇಕಿಸಲಿ. ಮೋಶೆ ಮಾಡಿದಂಥ ಜಗತ್ತನ್ನು ಉಪದ್ರವಿಸುವ ಪೀಡೆಗಳು ಆತನ ಮುಖಾಂತರ ದೇವರು ಮಾಡಿದರು. ಇಂದು ಮೋಶೆ ದೇವರ ಮನೆಯಲ್ಲಿ ಪ್ರಾಮಾಣಿಕ ದಾಸ, ನಂಬಿಗಸ್ತನಾದ ಸೇವಕನಾಗಿ ನಡೆದುಕೊಂಡ ರೀತಿಯಲ್ಲಿ ನಾವು ಸಹ ದೇವರು ನಮ್ಮ ಕಾಲಕ್ಕೆ ನಮಗೆ ಕೊಟ್ಟ ಕೃಪೆಗಳಿಗೆ ತಲಾಂತುಗಳಿಗೆ ಅನುಗುಣವಾಗಿ ನಮ್ಮೊಬ್ಬೊಬ್ಬರಿಗೆ ದೇವರು ಕೊಟ್ಟಿರುವ ಜವಾಬ್ದಾರಿಯುತವಾದ ಶುಭ ಸಂದೇಶ ಸಾರುವ ಕೆಲಸದಲ್ಲಿ ಕುಟುಂಬ ಸಮೇತವಾಗಿ ತೊಡಗಿಸಿಕೊಳ್ಳುವ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸುವಂತೆ ನೀನು ಮತ್ತೊಬ್ಬ ಎಲಿಯನಾಗಿ, ಮೋಶೆಯಾಗಿ, ಹನೋಕನಾಗಿ ಜೀವಿಸುವ ಕೃಪೆ ನಮಗೆ ಲಭಿಸಲಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.